ಮರಿಬೇಕಾದ ಎರಡು ವಿಷಯಗಳು, ನೆನಪಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥ ಎರಡು ವಿಷಯಗಳು. ನೆನಪಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಒಂದು ಭಗವಂತ ಇದ್ದಾನೆ, ನಮ್ಮನ್ನೆಲ್ಲ ಗಮನಿಸ್ತಾ ಇದ್ದಾನೆ. ಇಲ್ಲೆಲ್ಲ CCTV ಹಾಕಿದಾಗಿದೆ. ನಾವೆಲ್ಲಿದ್ದರೂ ಏನಿದ್ರು ಭಗವಂತನ ದೃಷ್ಟಿ ನಮ್ಮ ಮೇಲಿದೆ. ಅವನಿಗೆ ಅನಂತ ಚಕ್ಷು ಸಹಸ್ರಾಕ್ಷ ಅಂತ ಹೇಳ್ತಾರೆ. ಒಂದನ್ನು ಒಬ್ಬನೇ ಹಾಗೆ ನೋಡ್ತಾನೆ ಅಂತ ಸಾಮರ್ಥ್ಯ ಉಂಟು ಅವರಿಗೆ. ಭಗವಂತ ನಮ್ಮನ್ನು ಗಮನಿಸ್ತಾನೆ. ಹಾಗಾಗಿ ನಾವು ಭಗವಂತ ಮೆಚ್ಚುವ ಹಾಗೆ ನಮ್ಮ ನಡೆಯನ್ನು ರೂಪಿಸಿಕೊಳ್ಬೇಕು. ಜನ ಮೆಚ್ಚಿಸ್ಲಿಕ್ಕೆ ಹೋಗಬಾರ್ದು. ಜನಾರ್ದನ ಮೆಚ್ಚುವ ಹಾಗೆ ನಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು. ಜನ ಮೆಚ್ಚಿಸ್ಲಿಕ್ಕೆ ಹೋದರೆ ಖಂಡಿತ ನಾವು ಗುಂಡಿಗೆ ಬೀಳಬೇಕು. ಕೆಲವು ಸರಿ ನಾನೇ ಕಥೆ ಹೇಳಿದ್ದೆ, ಅದ್ಭುತ. ಜನ ಮೆಚ್ಚಿಸ್ಲಿಕ್ಕೆ ಹೋದ್ರೆ ಏನಾಗ್ತದೆ ಅಂದರೆ, ಸಂತೆಗೆ ಹೋಗಿ ಒಂದು ಕತ್ತೆ ತಗೊಂಡು ಬಂದರು. ಬರೋ ದಾರಿಯಲ್ಲಿ ಕೆಲವು ಸಿಕ್ಕರು ಹೇಳಿದರು, ಏನು ಜನ ಮಾಡ ಕತ್ತೆ ತಗೊಂಡಿದ್ದಾರೆ, ಗಂಡ ಹೆಂಡತಿ ಯಾರೋ ಹತ್ಕೊಂಡು ಬರೋದು ಬಿಟ್ಟು ನಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದರು. ಅದನ್ನು ಕೇಳಿದ್ರು ಇವರು ಗಂಡ ಹಿಡಿದ ಹೆಂಡತಿಗೆ ಈ ಕತ್ತೆ ಮೇಲೆ ಹತ್ಕೊಂಡು, ಹೆಂಡತಿನ ಕತ್ತೆ ಮೇಲೆ ಕೂರಿಸ್ಕೊಂಡು ಇವನು ನಡ್ಕೊಂಡು ಹೋಗುವಾಗ ಎದುರುಗಡೆ ಕೆಲವು ಹೆಂಗಸರು ಬಂದರು. ಹೇಳಿದರು, ಏನು ಹೆಂಡತಿ ಹೆಂಗಸರು ಪಾಪ ಗಂಡನ ನಡೆಸ್ಕೊಂಡು ಇವಳು ಆರಾಮಾಗಿ ಕತ್ತೆ ಮೇಲೆ ಕೂತ್ಕೊಂಡು ಬರ್ತಿದ್ದಾಳೆ ಅಂತ ಹೇಳಿದ್ರಂತೆ. ಅದು ಹೆಂಡತಿಗೆ ಕೇಳಿತು. ಅವಳಿಗೆ ಕಿರಿಕಿರಿ ಆಯಿತು. ಪಕ್ಕ ಇಳಿದು ಗಂಡ ನೀವು ಹತ್ತಿ ಅಂತ ಹೇಳಿದರು. ಗಂಡನ್ನು ಹತ್ತಿಸಿದ್ರು. ಹೆಂಡತಿ ನಡ್ಕೊಂಡು ಬಂದು ಸ್ವಲ್ಪ ದೂರ ಹೋಗುವಾಗ ಕೆಲವರು ಬಂದರೆ ಗಂಡಸರು. ಅವ್ರು ಹೇಳಿದರು, ಪಾಪ ಈ ಬಿಸಿಲಲ್ಲಿ ಹೆಂಡತಿ ನಡ್ಕೊಂಡು ಬರೋದು, ಇವ ಆರಾಮ ಕತ್ತೆ ಮೇಲೆ ಕೂತ್ಕೊಂಡು ಬರ್ತಿದ್ದಾನೆ ಅಂತ ಅವ್ರು ಹೇಳಿದರು. ಇದು ಕಿರಿಕಿರಿ ಆಯ್ತು. ಅವರು ಗಂಡ ಹೇಳಿದ ನೀನು ಹತ್ತು ಅಂತ ಇಬ್ಬರು ಹತ್ಕೊಂಡು ಹೋದರು. ಸ್ವಲ್ಪ ದೂರ ಹೋಗೋದು ಕೆಲವರು ಬಂದರು, ಎಂಥ ಜನ ಮರ, ಸ್ವಲ್ಪ ಆದರೂ ಮನುಷ್ಯತ್ವ ಇದೆಯಾ, ಬಡಪಾಯಿ ಕತ್ತೆ ಮೇಲೆ ಇವಿಬ್ಬರು ಹತ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರು. ಇವರಿಗೆ ತಲೆ ಬಿಸಿ ಆಯಿತು. ಏನು ಮಾಡೋದು ಅಂತಂದರೆ ಇಬ್ಬರು ಸೇರಿ ಕತ್ತೆಯನ್ನು ಹೊತ್ಕೊಂಡು ಹೋಗುವಾಗ ಸಣ್ಣ ಸಂಕ ದಾಟುವಾಗ ಕತ್ತೆ ಕೆಳಗೆ ನೋಡಿ ಅದಕ್ಕೆ ಭಯ ಆಗಿ ಒದರಿತು. ಸಂಕ ಕೆಳಗೆ ಎಲ್ಲ ಬಿದ್ದರು ಅಂತ ಕತೆ. ಜನ ಮೆಚ್ಚಿಸ್ಲಿಕ್ಕೆ ಹೋಗಬಾರ್ದು. ಭಗವಂತ